ದಿನ ನೋಡ್ತೀವಿ ಪೊಲೀಸರು ದೊಡ್ಡ ಸಾಧನೆ ಮಾಡಿದೀವಿ ಅಂತ ಹೇಳಿ SP ಡ್ಯೂಟಿಯಲ್ಲಿರುವಂತಹ ಬಸನಗೌಡ ಒಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಡಿಗ್ರಿ ಕಾಲೇಜಿನ ಎದುರುಗಡೆ ಈಶ್ವರ್ ಇಪ್ಪರ್ಗಿ, ಪುಟ್ಟು ಕುಲಕರ್ಣಿ ಮಾಸ್ಕ್ ಹಾಕದೆ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ ವಾಗ್ವಾದ ನಡೆಸಿದ್ರು. ಅದಕ್ಕಾಗಿ ಅವರ ಮೇಲೆ FIR ಮಾಡಿ ಅಂತ ಹೇಳಿ ನಮ್ಮ ಹುಡುಗರ ಮೇಲೆ FIR ಮಾಡ್ತಾರೆ. ಮಾಸ್ಕ್ ಧರಿಸದೇ ಇರುವಂತಹ ಉಪನ್ಯಾಸಕರ ಮೇಲೆ ಇಲ್ಲಿವರೆಗೂ FIR ಇಲ್ಲ ಅಂದ್ರೆ ಇಂಥ ನೀಚರನ್ನ ಇಟ್ಕೊಂಡಿದ್ರಲ್ಲ, ನಿಮಗೆ ನಾಚಿಕೆ ಆಗ್ಬೇಕಾಗಿದೆ. ಆಡಳಿತ ಸುಧಾರಣೆಗೆ ಇಟ್ಕೊಂಡಿದ್ದೀರೋ ಅಥವಾ ನೀವು ಹೇಳಿದ ಹಾಗೆ ಬಾಲಾಂಗೋಸಿತರ ಬಾಲ ಅಲ್ಲಾಡಿಸ್ಲಿಕ್ಕೆ ಇಟ್ಕೊಂಡಿದ್ದಾರೆ, ಇದು ಸ್ಪಷ್ಟಪಡಿಸ್ಬೇಕು ನೀವು. ಇದನ್ನು ಯಾವ ಕಾರಣಕ್ಕೂ ಕೂಡ ನಾವು ಸಹಿಸೋಕ್ಕಾಗಂಗಿಲ್ಲ. ಅವರಿಗೂ ಒಂದು ನ್ಯಾಯ, ನಮಗೊಂದು ನ್ಯಾಯ. ಆದ್ರೆ ಪೊಲೀಸ್ ಠಾಣೆ ಬೀಗ ಹಾಕಿ ನೀವು ಬಿಜೆಪಿಯವರು ಎಲ್ಲಿವರೆಗೂ ಸಿದ್ದರಾಮಯ್ಯ ಇದ್ದಾಗ ನಾವು ರಕ್ತ ಸುರಿಸಿದೀವಿ, ಬೆವರು ಸುರಿಸಿದೀವಿ, ಜೈಲಿಗೆ ಹೋದಿವಿ, ಅವಮಾನಕ್ಕೀಡದಿವ್ರಿ. ಅಲೋಕ್ ಕುಮಾರ್ IGP ನಮ್ಮ ಮಠಕ್ಕೆ ಬಂದು ನಮಗೆ ಅವಮಾನ ಮಾಡಿ ಹೋಗಿದ್ದಾನೆ. ಈಗಲೂ ಕೂಡ ನಿಮ್ಮ ಅವಧಿಯಲ್ಲಿ ಕೂಡ ನಾವು ಅವಮಾನ ಎದುರಿಸಬೇಕಾ? ಎದಕ್ಕಿದೆ ಹೋಮ್ ಮಿನಿಸ್ಟರ್? ಬರೇ ಲೆಟರ್ ಕೊಡ್ತೀರಿ, ನೀವು APS ಹಾಕ್ರಿ, IPS ಹಾಕ್ರಿ ಅಂತ. ನಾಚಿಕೆ ಆಗ್ಬೇಕು ನಿಮಗೆ. ಶಿವಲಿಂಗದ ಮೇಲೆ ಹೇತ್ರೆ ಅದನ್ನು ತಡೆಯೋಕೆ ಪೊಲೀಸ್ ಇಲಾಖೆಗೆ ಆಗಲಿಲ್ಲ. ನಾವು ಶುದ್ಧೀಕರಣ ಮಾಡಲಿಕ್ಕೆ ಹೊರಟ್ರೆ ಈಶಾ ಪಂತ್ ಕಾಂಗ್ರೆಸ್ ಮೈಂಡೆಡ್ SP ಅವಳು ಇವತ್ತು ನಮಗೆ ಬ್ಯಾನ್ ಮಾಡಿದಾಳೆ. ನಾವು ಅದನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಈಶಾ ಪಂತ್ ಅವರೇ, ಯಶವಂತ್ ಗುರುಕರ್ DC ಅವರೇ, ನಮ್ಮ ಧಾರ್ಮಿಕ ಮೂಲಭೂತ ಹಕ್ಕನ್ನ ನೀವು ಕಸ್ಕೊಂಡಿದ್ದೀರಿ. ನಿಮ್ಮ ಪೊಲೀಸ್ ಗುಂಡು, ನಿಮ್ಮ ಪೊಲೀಸ್ ಲಾಟಿಗೆ ಹೆದರೋದಿಲ್ಲ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದಾರಲ್ಲ, ಇದು ನಮಗೆ ದೊಡ್ಡ ವಿಜಯ ಆಗಿದೆ. ನಾವು ಅರೆಸ್ಟ್ ಅಲ್ಲ, ನಮ್ಮ ಜೊತೆಗೆ ನೀವು ಅರೆಸ್ಟ್ ಆಗ್ಬೇಕು. ಇಲ್ಲಿಯ ಪೊಲೀಸರ ಮಾನಸಿಕತೆ ನಿಮ್ಗೆ ಅರ್ಥ ಆಗ್ಬೇಕು. ಸುಭಾಷ್ ಗುತ್ತೇದಾರರ ಮಾನ ಉಳಿಸ್ಲಿಕ್ಕೆ, ಬಿಜೆಪಿ ಮಾನ ಉಳಿಸ್ಲಿಕ್ಕೆ ನಾವು ಕೇಸ್ ಹಾಕೊಂಡಿದೀವ್ರಿ. 30 ಕೇಸ್ಗಳಿದಾವೆ ನಮ್ಮ ಮೇಲೆ. ನಾವು ಕಾಂಗ್ರೆಸ್ ಓಟ್ ಹಾಕಂತ ಯಾರಿಗೂ ಹೇಳೋದಿಲ್ಲ. ಬಿಜೆಪಿಗೆ ಓಟ್ ಹಾಕಿ, ಮೋದಿಗೆ ಓಟ್ ಹಾಕಿ ಅಂತ ಗಂಟ ಹರ್ಕೊಳ್ತೀವಿ. ನೀವು ನಮ್ಮನ್ನ